ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಇಂದಿನ ಸೌಂದರ್ಯ ಲಹರಿ ಶ್ಲೋಕ 54. ಶ್ಲೋಕ 54ರಲ್ಲಿ ದೇವಿಯ ಕಣ್ಣಿನ ಬಣ್ಣಗಳ ವರ್ಣನೆ. ದೇವಿಯ ಕಣ್ಣಿನ ಬಣ್ಣಗಳ ವರ್ಣನೆಯನ್ನು ನಾವು ಇದರಲ್ಲಿ ತಿಳ್ಕೊಳ್ತಾ ಬರಬಹುದು. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ ಹೀಗೆ ಹೇಳ್ತಾ ಮೊದಲಿಗೆ ಶ್ಲೋಕ ಹೇಗಿದೆ ಅಂತ ನೋಡುವ ಪ್ರಯತ್ನವನ್ನು ಮಾಡೋಣ. ಮೊದಲು ಪದಗಳಾಗಿ ತಗೊಳ್ಳೋಣ. ಪವಿತ್ರೀಕರ್ತುಂ ನಃ ಪಶುಪತಿ ಪರಾಧೀನ ಹೃದಯೇ. ಪವಿತ್ರೀಕರ್ತುಂ ನಃ ಪಶುಪತಿ ಪರಾಧೀನ ಹೃದಯೇ ದಯಾಮಿತ್ರೈರ್ನೇತ್ರೈಃ ಅರುಣಧವಲಶ್ಯಾಮರುಚಿಭಿಃ. ಅರುಣಧವಲಶ್ಯಾಮರುಚಿಭಿಃ ನದಶೋಣೋ ಗಂಗಾ ತಪನತನಯೇತಿ ಧ್ರುವಮಮುಂ. ತಪನತನಯೇತಿ ಧ್ರುವಮಮುಂ. ತ್ರಯಾಣಾಂ ತೀರ್ಥಾನಾಂ ಉಪನಯಸಿ ಸಂಭೇದಮನಘಂ. ಸಂಭೇದಮನಘಂ. ತ್ರಯಾಣಾಂ ತೀರ್ಥಾನಾಂ ಉಪನಯಸಿ ಸಂಭೇದಮನಘಂ. ಮಹಾಪ್ರಾಣಗಳ ಕಡೆ ಗಮನ ಇರಲಿ. ಹೀಗೆ ಪದಗಳ ಜೋಡಣೆ ಆಗಿರುವಂತಹದ್ದು. ಇಲ್ಲಿ ಪಶುಪತಿ ಪರಾಧೀನ ಹೃದಯೇ ಅಂದರೆ ಪರಮೇಶ್ವರನಿಗೆ ಪಶುಪತಿ ಯಾರು? ಪರಮೇಶ್ವರ. ಸ್ವಾಧೀನವಾದ ಮನಸ್ಸನ್ನು ಹೊಂದಿರುವಂತಹ ದೇವಿ, ಸ್ವಾಧೀನವಾಗಿರುವಂತಹದ್ದು ಅಂತ. ದಯಾಮಿತ್ರೈಹಿ ಅಂದರೆ ದಯೆಯಿಂದ ಕೂಡಿದ. ಅರುಣಧವಲ ಶ್ಯಾಮ ರುಚಿಭಿಹಿ. ಅರುಣ ಧವಲ ಅಂದರೆ ಕೆಂಪಾಗಿಯೂ ಬಿಳುಪಾಗಿಯೂ, ಶ್ಯಾಮ ಕಪ್ಪಾಗಿಯೂ ಕಾಂತಿಯುಳ್ಳಂತಹ 3 ಕಣ್ಣುಗಳನ್ನು ಹೊಂದಿರುವಂತಹವಳು. ಕೆಂಪು, ಬಿಳಿ, ಕಪ್ಪು 3 ಕಣ್ಣುಗಳನ್ನು, ಬಣ್ಣದ ಕಣ್ಣುಗಳನ್ನು ಹೊಂದಿರುವವಳು. ನೇತ್ರೈಹಿ ಅಂದರೆ ಅದು ಬಹುವಚನ, 3 ಕಣ್ಣುಗಳು. ಶೋಣನದಃ ಅಂದರೆ ಇಲ್ಲಿ ಶೋಣಾ ನದಿಗೆ ಹೇಳ್ತಾ ಇರುವಂತಹದ್ದು. ಇದು ಕೆಂಪು ಬಣ್ಣದ್ದಾಗಿದೆ. ಹಾಗೆ ಬಿಳುಪು ಬಣ್ಣದ್ದು ಗಂಗಾ, ಗಂಗಾ ನದಿ. ಕಪ್ಪು ಬಣ್ಣದ್ದು ತಪನತನಯ ಅಂದರೆ ಸೂರ್ಯನ ಮಗಳು. ತಪನ ತನಯ ಯಾರು? ಯಮುನಾ. ಯಮುನಾ ನದಿ, ಯಮುನಾ ನದಿಗೆ ಹೇಳ್ತಾ ಇರುವಂಥದ್ದು. ಈ 3 ನದಿಗಳ ತೀರ್ಥಗಳು. ತ್ರಯಾಣಾಂ ತೀರ್ಥಾನಾಂ ಅಂತ ಅದು ಆ ನದಿಗಳ ತೀರ್ಥ ಪ್ರತ್ಯಕ್ಷವಾಗಿಯೂ ಇರುವಂತಹದ್ದು, ಪುಣ್ಯಕರವಾಗಿಯೂ ಇರುವಂತಹದ್ದು. ಸಂಭೇದಂ ಅಂದರೆ ಅಮುಂ ಅನಘಂ. ಸಂಭೇದಂ ಅಂದರೆ ಅದರ ಸಂಗಮವನ್ನು. ಪವಿತ್ರೀಕರ್ತುಂ ಧ್ರುವಂ. ಪವಿತ್ರೀಕರ್ತುಂ ಧ್ರುವಂ ಪರಿಶುದ್ಧರನ್ನಾಗಿ ಮಾಡಲು ನಿಶ್ಚಯವಾಗಿಯೂ ಇರುವಂತೆ. ಉಪನಯಸಿ ಅಂದರೆ ಸೇರಿಸುತ್ತಿದ್ದೀಯೇ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಪಶುಪತಿಯಾದ ಪರಮೇಶ್ವರನಿಗೆ ಅಧೀನವಾಗಿರುವಂತಹ ಮನಸ್ಸನ್ನು ಹೊಂದಿರುವಂತಹವಳು ಯಾರು? ದಯಾಭಾವದಿಂದ ಕೂಡಿರುವಂತಹ ದೇವಿ. ಇಲ್ಲಿ ಭಕ್ತರಲ್ಲಿರುವ ದಯಾಭಾವ ಎಷ್ಟು ಆಳವಾದುದೋ ಅಂದರೆ ಆ ದಯಾರಸವೇ ಕರಗಿ ದೇವಿಯ ಕೆಂಪು, ಬಿಳುಪು, ಕಪ್ಪು ಬಣ್ಣಗಳ ಕಾಂತಿಯನ್ನು
ಹೊಂದಿರುವಂತಹ 3 ಕಣ್ಣುಗಳು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ನಾವು ಮೇಲಿನ ಶ್ಲೋಕದಲ್ಲಿ ತಿಳಿದ ಹಾಗೆ ಕೆಂಪಾದ ಶೋಣಾ ನದಿ, ಬಿಳುಪಾದ ಗಂಗಾ ನದಿ, ಕಪ್ಪಾದ ಕಾಳಿಂದಿ ಅಂತ ಕೂಡ ಹೇಳುವಂತಹದ್ದು. ತಪನ, ತನಯ ಅಂತ ಹೇಳಿದ್ವಿ, ಯಮುನಾ ನದಿಗೆ ಹೇಳ್ತಾ ಇರುವಂತಹದ್ದು. ಈ ನದಿಗಳು ಹರಿಯುವಂತಹದ್ದು. ಭಕ್ತವತ್ಸಲೆಯಾಗಿರುವಂತಹ ಆ ದೇವಿ ಪವಿತ್ರಗೊಳಿಸುವುದಕ್ಕಾಗಿಯೇ ಈ ನದಿಗಳನ್ನು ಪಾಪನಾಶಗಳಾದ ಈ 3 ನದಿಗಳನ್ನು ಸಂಗಮ ಸ್ಥಾನವಾಗಿ ಮಾಡಿರುವಂತಹದ್ದು ಅಂತ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಹೀಗೆ ಪದಗಳ ಜೋಡಣೆ ಹಾಗೂ ಪದಗಳ ಅರ್ಥದ ಜೊತೆಗೆ ಚಿಕ್ಕದಾಗಿ ಅದನ್ನು ತಾತ್ಪರ್ಯ ಹೇಳುವ ಪ್ರಯತ್ನವನ್ನು ಮಾಡಿರುವಂತಹದ್ದು. ಹಾಗೆ ಇಲ್ಲಿ ಶೋಣಾ ನದಿಯನ್ನು ನದ ಅಂತ, ಗಂಡು ನದಿಗೆ ನದ ಅಂತ ಹೇಳುವಂತಹದ್ದು. ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಸಮುದ್ರ ಸೇರಿದ್ರೆ ಅದು ನದಿ, ಅಂದರೆ ಹೆಣ್ಣು ನದಿ. ಪಶ್ಚಿಮದಿಂದ ಪೂರ್ವಕ್ಕೆ ಹರಿದ್ರೆ ಅದನ್ನು ನದ ಅಂತ ಹೇಳುವಂತಹದ್ದು. ಇದು ಸಂಸ್ಕೃತ ಭಾಷೆಯಲ್ಲಿ ಸಿಗುವಂತಹದ್ದು. ಇಲ್ಲಿ ಶಿವನಿಗೆ ಅಧೀನವಾದ ಹೃದಯವನ್ನು ಹೊಂದಿರುವಂತಹವಳು, ಅಂದರೆ ದೇವಿ ದಯಾಮಿತ್ರೆಯಾಗಿ ಅರುಣ, ಧವಳ, ಶ್ಯಾಮ, ಕ್ರಮವಾಗಿ ಶೋಣ, ಗಂಗಾ, ಯಮುನಾ ನದಿ ತೀರ್ಥಗಳ ಸಂಗಮ. ಯಾಕೆ ಈ ಸಂಗಮ ಅಂದರೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಈ ರೀತಿಯ ದೇವಿಯ ದೃಷ್ಟಿ ಬೀರಿರುವಂತಹದ್ದು ಅಂತ. ಇದನ್ನು ತಿಳಿಯೋದು ನಮ್ಮ ಧರ್ಮ ಅಲ್ವಾ. ನಾವು ಅಂದರೆ ಯಾರಿಲ್ಲಿ ಯೋಗಿಗಳು, ಅಂದರೆ ಪಶುಗಳ ಹಾಗೆ ಇರುವಂತಹ ನಮ್ಮನ್ನು ಉದ್ಧರಿಸಲೆಂದೇ ಇರುವವಳು, ಪವಿತ್ರರನ್ನಾಗಿ ಮಾಡುವುದು, ಇಂದ್ರನಿಗೆ ಸಮಾನರನ್ನಾಗಿ ಮಾಡುವುದು ದೇವಿಯ ಉದ್ದೇಶವಾಗಿರುವಂತಹದ್ದು ಅಂತ ನಾವಿಲ್ಲಿ ತಿಳ್ಕೊಳ್ತಾ ಇರುವಂತಹದ್ದು. ಹಾಗೆ ಈ ಶ್ಲೋಕವನ್ನು ಪೂರ್ತಿ ಹೇಳಿದ್ರೆ ಹೇಗಿರುತ್ತೆ? ಪವಿತ್ರೀಕರ್ತುಂ ನಃ ಪಶುಪತಿ ಪರಾಧೀನ ಹೃದಯೇ ದಯಾಮಿತ್ರೈರ್ನೇತ್ರೈಃ ಅರುಣಧವಲ ಶ್ಯಾಮ ರುಚಿಭಿಃ ನದಶೋಣೋ ಗಂಗಾ ತಪನತನಯೇತಿ ಧ್ರುವಮಮುಂ ತ್ರಯಾಣಾಂ ತೀರ್ಥಾನಾಂ ಉಪನಯಸಿ ಸಂಭೇದಮನಘಂ. ಹೀಗೆ ಈ ಶ್ಲೋಕ ಇರುವಂತಹದ್ದು. ಮಹಾಪ್ರಾಣಗಳನ್ನು ಹೇಳುವಾಗ ಗಮನ ಇರಲಿ. ದಯಾಮಿತ್ರೈರ್ನೇತ್ರೈಃ ಅರುಣ ಧವಲ ಶ್ಯಾಮ ರುಚಿಭಿಃ, ಹೀಗೆ ಅದನ್ನು ಗಮನಿಸ್ಕೊಳ್ಬೇಕು. ಸಂಭೇದ ಮನಘಂ, ಸಂಭೇದ ಮನಘಂ. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ದೇವಿಯ ಕೃಪಾ ಕಟಾಕ್ಷ ನಮಗೆ ಲಭ್ಯವಾಗುತ್ತೆ. ಮನಸ್ಸಿಗೆ ಶಾಂತಿ, ಸ್ಥಿರತೆ, ಒಂದು ಆತ್ಮವಿಶ್ವಾಸ ವೃದ್ಧಿ ಆಗತ್ತೆ, ಬುದ್ಧಿಶಕ್ತಿ, ವಾಕ್ಪಟುತ್ವ ಬೆಳೆಯುವಂತಹದ್ದಾಗತ್ತೆ. ಮತ್ತು ಕುಟುಂಬದಲ್ಲಿ ಶುಭ, ಐಶ್ವರ್ಯ ಮತ್ತು ಮಂಗಳ ವಾತಾವರಣ ಉಂಟಾಗತ್ತೆ. ಹೀಗೆ ಈ ಶ್ಲೋಕದ ಒಂದು ಚಿಕ್ಕದಾದ ತಾತ್ಪರ್ಯವನ್ನು, ಅರ್ಥವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ನಿಮಗೆ ಇಷ್ಟ ಆಗಬಹುದು ಅನಿಸುತ್ತೆ. ನಿಮಗಿದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ಅದು ನಮಗೆ ಉತ್ತೇಜನವಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಮುಂದಿನ ಆಡಿಯೋದಲ್ಲಿ ಮತ್ತೆ ಸಿಗೋಣ.